ಓಂ ಗುರುಭ್ಯೋ ನಮಃ ಅರ್ಕಮಹಾಗಣಾಧಿಪತಿಯೇ ನಮಃ ಆತ್ಮಗುರುವೇ ನಮಃ ಭದ್ರಕಾಳಿಯೇ ನಮೋ ನಿತ್ಯಂ ಸರಸ್ವತ್ಯೈ ನಮೋ ನಮಃ ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನೇಭ್ಯೋ ಚ. ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಮಿಥುನ ರಾಶಿಯವರ ದಿನಭವಿಷ್ಯವನ್ನು ನೋಡೋಣ. 17/6/2026 ಬುಧವಾರ, ತೃತೀಯ ತಿಥಿ, ಪುನರ್ವಸು ನಕ್ಷತ್ರ, ಪುಷ್ಯ ನಕ್ಷತ್ರ, ಧ್ರುವಯೋಗ ಸಂಯೋಜನೆಗೊಂಡಿರುವಂಥ ಈ ಒಂದು ದಿನದಲ್ಲಿ ತೃತೀಯ ತಿಥಿಯ ಧೈರ್ಯ ಮತ್ತು ಕಾರ್ಯಶಕ್ತಿ, ಪುನರ್ವಸು ನಕ್ಷತ್ರದ ಪುನರುಜ್ಜೀವನ ಮತ್ತು ಶುಭ ಫಲ, ನಂತರದ ಪುಷ್ಯ ನಕ್ಷತ್ರದ ಗುರುಕೃಪೆ, ಪೋಷಣೆ ಮತ್ತು ಸ್ಥಿರತೆ, ಜೊತೆಗೆ ಧ್ರುವಯೋಗದ ಸ್ಥಿರ ಯಶಸ್ಸಿನ ಶಕ್ತಿ ನಿಮ್ಮ ಉದ್ಯೋಗ, ಹಣಕಾಸು, ಕುಟುಂಬ, ಆರೋಗ್ಯ ಮತ್ತು ಸಾಮಾಜಿಕ ಸಂಪರ್ಕಗಳ ಮೇಲೆ ವಿಶೇಷ ಪರಿಣಾಮವನ್ನು ಬೀರ್ತಿದೆ. ಯಾವ ಕ್ಷೇತ್ರದಲ್ಲಿ ಲಾಭ ಉಂಟಾಗ್ತದೆ, ಯಾವ ವಿಷಯದಲ್ಲಿ ಎಚ್ಚರಿಕೆ ಅತ್ಯಗತ್ಯ ಎಂಬುದನ್ನು ತಿಳಿದುಕೊಳ್ಳೋಣ. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ, ಮಿಥುನ ರಾಶಿ ಅಧಿಪತಿ ಬುಧಗ್ರಹ ಈ ದಿನ ಬುಧವಾರವಾಗಿರೋದ್ರಿಂದ ಇಂದು ಬುದ್ಧಿಶಕ್ತಿ, ಮಾತಿನ ಚಾತುರ್ಯ, ಸಂವಹನ ಕೌಶಲ್ಯ ಮತ್ತು ವೇಗದ ಯೋಚನೆ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಇಂದು ಜ್ಯೋತಿಷ, ಶಿಕ್ಷಣ, ಬರವಣಿಗೆ, ಮಾಧ್ಯಮ, ಬೋಧನೆ ಮತ್ತು ವ್ಯಾಪಾರ ಕ್ಷೇತ್ರಗಳಲ್ಲಿ ಉತ್ತಮ ಫಲ ಅನ್ನುವಂಥದ್ದು ಲಭ್ಯವಾಗ್ತದೆ. ಹೊಸ ಸಂಪರ್ಕಗಳಿಂದ ಲಾಭ ಉಂಟಾಗ್ತದೆ. ನಿಂತ ಕೆಲಸಗಳಿಗೆ ಪುನಃ ವೇಗ ಸಿಗುತ್ತದೆ. ಆದರೆ ಅತಿಯಾದಂಥ ಚಂಚಲತೆ ಎನ್ನುವಂಥದ್ದು ಗೊಂದಲವನ್ನು ತರಬಹುದು. ಬೇಗ ನಿರ್ಧಾರ ಮಾಡಿ ನಂತರ ಬದಲಾಯಿಸುವ ಸ್ವಭಾವವನ್ನು ತಪ್ಪಿಸಿ. ಅಂದರೆ ನಿರ್ಧಾರವನ್ನು ಬೇಗ ಮಾಡಬೇಕು, ಆದರೆ ಅದನ್ನು ಚಂಚಲತೆಯಿಂದ ಬದಲಾಯಿಸೋದಕ್ಕೆ ಪ್ರಯತ್ನ ಮಾಡಬಾರ್ದು. ಮುಖ್ಯ ಸೂಚನೆ ಎನ್ನುವಂಥದ್ದು ಸ್ಥಿರ ಚಿಂತನೆ ಮತ್ತು ಸರಿಯಾದ ನಿರ್ಧಾರ ಯಶಸ್ಸಿನ ದಾರಿಯಾಗಿರ್ತದೆ. ತೃತೀಯ ತಿಥಿಯ ಪ್ರಭಾವ ಇರೋದರಿಂದ ಧೈರ್ಯ ಮತ್ತು ಕಾರ್ಯಶಕ್ತಿ ಹೆಚ್ಚಿಸುತ್ತದೆ. ಹೊಸ ಕಾರ್ಯ ಆರಂಭಕ್ಕೆ ಅನುಕೂಲ ಉಂಟಾಗ್ತದೆ. ಸಹೋದರರು ಅಥವಾ ಸ್ನೇಹಿತರಿಂದ ಬೆಂಬಲ ಅನ್ನುವಂಥದ್ದು ಲಭ್ಯವಾಗ್ತದೆ. ಇಂದು ಹೊಸ ಯೋಜನೆ ಆರಂಭಿಸಬಹುದು. ನಿಂತ ಕೆಲಸಗಳಿಗೆ ವೇಗ ಸಿಗಬಹುದು. ಆತ್ಮವಿಶ್ವಾಸ ಹೆಚ್ಚಾಗಬಹುದು. ಆದರೆ ಆತುರದಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಬೇಡ. ಪುನರ್ವಸು ನಕ್ಷತ್ರದ ಪ್ರಭಾವ ಇರೋದರಿಂದ ಪುನಃ ಲಾಭ ಉಂಟಾಗಬಹುದು. ಕಳೆದು ಹೋದ ಅವಕಾಶ ಮರಳಿ ಸಿಗುವುದು. ಶುಭ ಸುದ್ದಿಗಳನ್ನು ಕೇಳುವುದು. ಇಂದು ಹಳೆಯ ಕೆಲಸ ಪುನರಾರಂಭವಾಗಬಹುದು. ಹಳೆಯ ಸಂಪರ್ಕಗಳಿಂದ ಲಾಭ ಉಂಟಾಗುವುದು. ಮನಸ್ಸಿಗೆ ನೆಮ್ಮದಿ ದೊರೆಯಬಹುದು. ಪುಷ್ಯ ನಕ್ಷತ್ರದ ಪ್ರಭಾವ ಇರೋದರಿಂದ ಇದನ್ನ ಗುರುಕೃಪೆ, ಗೌರವ ಮತ್ತು ಪೋಷಣೆ, ಜ್ಞಾನಕ್ಕೆ ಸಂಬಂಧಿಸಿದ ಕೆಲಸಗಳಿಗೆ ಅನುಕೂಲ ಉಂಟಾಗುವಂಥದ್ದು. ಇಂದು ಹಿರಿಯರಿಂದ ಮಾರ್ಗದರ್ಶನ ಸಿಗಬಹುದು. ಶಿಕ್ಷಣ ಮತ್ತು ಬೋಧನಾ ಕ್ಷೇತ್ರದಲ್ಲಿ ಯಶಸ್ಸು ಲಭ್ಯ. ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಾಗಬಹುದು. ವಿಶೇಷ ಫಲ ನೋಡೋದಾದರೆ, ಬೋಧನೆ, ಬರವಣಿಗೆ, ಯೂಟ್ಯೂಬ್, ಆನ್ಲೈನ್ ತರಗತಿಗಳು ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಇರುವವರಿಗೆ ಅತ್ಯುತ್ತಮ ದಿನ ಇದಾಗಿರುತ್ತೆ ಅನ್ನುವಂಥದ್ದನ್ನು ತಿಳ್ಕೊಂಡ್ರಿ. ಧ್ರುವಯೋಗದ ಪ್ರಭಾವ ಇರೋದರಿಂದ ಸ್ಥಿರ ಯಶಸ್ಸು, ದೀರ್ಘಕಾಲದ ಲಾಭ, ಉದ್ಯೋಗದಲ್ಲಿ ಬೆಳವಣಿಗೆ ಮುಂತಾದವನ್ನು ಕಾಣಬಹುದು. ಇಂದು ತೆಗೆದುಕೊಳ್ಳುವ ನಿರ್ಧಾರ ಉತ್ತಮ ಫಲವನ್ನು ನೀಡಬಹುದು. ಜನರ ವಿಶ್ವಾಸ ಹೆಚ್ಚಾಗಬಹುದು. ಆದಾಯದಲ್ಲಿ ಸುಧಾರಣೆ ಸಾಧ್ಯವಾಗ್ತದೆ. ಇಂದು ಉದ್ಯೋಗ ಕ್ಷೇತ್ರದಲ್ಲಿ ಚುರುಕುತನ ಮತ್ತು ಪ್ರಗತಿಯ ದಿನ ಇರ್ತದೆ. ನಿಂತ ಕೆಲಸ ಪೂರ್ಣಗೊಳ್ಳಬಹುದು. ಹೊಸ ಜವಾಬ್ದಾರಿ ಬರಬಹುದು. ಮೆಚ್ಚುಗೆ ಸಿಗಬಹುದು. ಜಾಗೃತ ವಹಿಸಬೇಕಾದಂಥ ವಿಚಾರ ಅಂತಂದರೆ, ಒಂದು ಕೆಲಸ ಬಿಟ್ಟು ಮತ್ತೊಂದಕ್ಕೆ ಹೋಗುವ ಚಿಂತೆ ಮಾಡಬಾರದು. ವೃತ್ತಿ ಪ್ರಕಾರ ದಿನ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದರೆ, ಈ ದಿನ ಶಿಕ್ಷಕರಿಗೆ, ಜ್ಯೋತಿಷರಿಗೆ, ಯೂಟ್ಯೂಬರ್ಗಳಿಗೆ, ಬರಹಗಾರರಿಗೆ ಅತ್ಯುತ್ತಮ ಸ್ಪಂದನೆ ಅನ್ನುವಂಥದ್ದು ಲಭ್ಯವಾಗ್ತದೆ. ಪ್ರತಿಫಲ ಅನ್ನುವಂಥದ್ದು ಉತ್ತಮವಾಗಿರ್ತದೆ. ಜನಪ್ರಿಯತೆ ಹೆಚ್ಚಾಗ್ತದೆ. ವ್ಯಾಪಾರ ಮಾಡುವಂಥವ್ರಿಗೆ, ಸಮೂಹ ಕ್ಷೇತ್ರದಲ್ಲಿರುವಂಥವ್ರಿಗೆ ಹೊಸ ಅವಕಾಶಗಳು ಲಭ್ಯವಾಗ್ತದೆ. ಲಾಭದ ಸೂಚನೆಗಳು ದೊರೆಯುತ್ತದೆ. ಬಿಸ್ನೆಸ್ ಮಾಡುವಂಥವ್ರಿಗೆ ವ್ಯವಹಾರದಲ್ಲಿ ಸಂಪರ್ಕ ಮತ್ತು ಮಾತಿನ ಚಾತುರ್ಯದಿಂದ ಲಾಭ ಉಂಟಾಗ್ತದೆ. ಹಣಕಾಸಿನ ವಿಚಾರದಲ್ಲಿ ಧನಲಾಭದ ಸೂಚನೆ ಇದೆ. ಹಣ ಉಳಿತಾಯಕ್ಕೆ ಅವಕಾಶಗಳು ಲಭ್ಯವಾಗ್ತದೆ. ಆದರೆ ಸಣ್ಣ ಸಣ್ಣ ಅನಗತ್ಯ ಖರ್ಚುಗಳನ್ನು ತಪ್ಪಿಸೋದು ನಿಮ್ಮ ಜವಾಬ್ದಾರಿ.
ಕುಟುಂಬ ಮತ್ತು ಸಂಬಂಧವನ್ನು ನೋಡಿದ್ರೆ ಸ್ನೇಹಿತರ ಸಹಕಾರ, ಕುಟುಂಬದಲ್ಲಿ ಸಂತೋಷ ಲಭ್ಯವಾಗ್ತದೆ. ಆದರೆ ಮಾತಿನಲ್ಲಿ ಆತುರತೆ ಅನ್ನುವಂಥದ್ದನ್ನು ತಪ್ಪಿಸಬೇಕಾಗ್ತದೆ. ಆರೋಗ್ಯವನ್ನು ನೋಡಿದ್ರೆ ಕಂಠದಲ್ಲಿ ತೊಂದರೆ ಬರಬಹುದು, ನರಗಳಲ್ಲಿ ಬಾಧೆ, ನಿದ್ರೆಯಲ್ಲಿ ವ್ಯತ್ಯಾಸ ಉಂಟಾಗಬಹುದು. ಧ್ಯಾನ ಮತ್ತು ಸರಿಯಾದ ವಿಶ್ರಾಂತಿ ತೆಗೆದುಕೊಳ್ಳುವಂಥದ್ದು ಅತ್ಯುತ್ತಮ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಪರಿಹಾರಕ್ಕೋಸ್ಕರ ಗುರುಮಂತ್ರವನ್ನು ಪಠನೆ ಮಾಡಿ, ಗುರುವಿನ ಧ್ಯಾನವನ್ನು ಮಾಡಿ. ಕೊನೆಗೊಂದು ಕಿವಿಮಾತು: ಸ್ಥಿರ ಚಿಂತನೆ, ಮಾತಿನ ಚಾತುರ್ಯ ಮತ್ತು ವಿವೇಕದಿಂದ ನಡೆದುಕೊಂಡರೆ ಯಶಸ್ಸು, ಗೌರವ ಮತ್ತು ಧನಲಾಭ ದೊರೆಯುವ ಅತ್ಯುತ್ತಮ ದಿನ ಇದಾಗಿರುತ್ತೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.